ಹುಬ್ಬಳ್ಳಿಯಲ್ಲಿ ಎಸ್ಐಆರ್ ಜನಜಾಗೃತಿ ಸಮಾವೇಶ. ಮತದಾರರ ಹಕ್ಕುಗಳ ರಕ್ಷಣೆಗೆ ಕಾಂಗ್ರೆಸ್ ಕರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಧಾರವಾಡ ಗ್ರಾಮೀಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ಬೆಳಗಾವಿ ವಿಭಾಗ ಮಟ್ಟದ ಎಸ್ಐಆರ್ ಜನಜಾಗೃತಿ ಸಮಾವೇಶ. ಕಾಂಗ್ರೆಸ್ ನಡೆ ಮತರಕ್ಷಣೆ ಕಡೆಗೆ ಕಾರ್ಯಕ್ರಮ ಇಂದು ಹುಬ್ಬಳ್ಳಿಯ ಬಾಬು ಜಗಜೀವನ್ ರಾಮ್ ಸಮುದಾಬಾದ್ ಸಮುದಾಯ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಕೆ ಹರಿಪ್ರಸಾದ್ ನೇತೃತ್ವ ವಹಿಸಿದ್ದರು. ಸಮಾವೇಶದಲ್ಲಿ ಶಾಸಕರು, ಕಾಂಗ್ರೆಸ್ ಮುಖಂಡರು, ವಿವಿಧ ಪದಾಧಿಕಾರಿಗಳು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಬಿಕೆ ಹರಿಪ್ರಸಾದ್ ಅವರು, ಎಸ್ಐಆರ್ನ ಮೂಲ ಉದ್ದೇಶ ದೇಶದ ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸುವುದು. ಇವತ್ತು ನೂತನವಾಗಿ ಆಯ್ಕೆಯಾಗಿರುವಂತ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಬಿಕೆ ಹರಿಪ್ರಸಾದ್ ಸರ್ ಅವರು ಇಲ್ಲಿ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಫಸ್ಟ್ ಟೈಮ್ ಬಂದಿದ್ರು. ಅವ್ರಿಗೆ ಇವತ್ತು ನಾವು ಕಾಂಗ್ರ್ಯಾಚುಲೇಷನ್ಸ್ ಮಾಡಿದ್ವಿ. ಹಾಗೇನೆ ನಮ್ಮ SIR ಕಾರ್ಯಕ್ರಮ ಏನು ರಾಹುಲ್ ಗಾಂಧಿ ಅವರು ಬಹಳ ದಿನದಿಂದ ಹೋರಾಟ ಮಾಡತ್ತಾರ, ಅವ್ರ ಜೊತೆಗೆ ಪಾರ್ಟಿನೂ ಏನು ಡಿ ಕೆ ಶಿವಕುಮಾರ್ ಸರ್, ಆಮೇಲೆ ಹರಿಪ್ರಸಾದ್ ಸರ್, ನಮ್ಮ ಎಲ್ಲ ನಾಯಕರು ಕೂಡಿ ಬಹಳಷ್ಟು ಒತ್ತು ಕೊಟ್ಟು ಈ SIR ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಮಾಡಕಂತ ಹೇಳಿ ದರ್ವೊಂದು ಡಿಸ್ಟ್ರಿಕ್ಟಿಗೂ ಒಂದೊಂದು ಕಾರ್ಯಕ್ರಮವನ್ನ ಮಾಡಕತ್ತಾರ. ಇವತ್ತೆಲ್ಲ ನಮ್ಮ ಹುಬ್ಳಿ ಧಾರವಾಡ ನಾಯಕರು, MLAಗಳು, ಆಮೇಲೆ BLAಗಳು ಇವತ್ತು ಅಟೆಂಡ್ ಆಗಿ ಸಾಕಷ್ಟು ಇನ್ಫಾರ್ಮೇಶನ್ಸ್ ಅವರಿಗೆ ನಮ್ಮ ಪಾರ್ಟಿ ಕೊಡುವಂಥದ್ದು, ಹಾಗೇನೆ ಹೆಲ್ಪ್ ಡೆಸ್ಕ್ ಬೇಕನ್ನುವಂಥದ್ದು ಒಂದು ಬೇಡಿಕೆ ಇತ್ತು. ಅದನ್ನ ಸದ್ಯದ್ರೊಳಗೆ ಅವ್ರು ಮಾಡಿಕೊಡ್ತೀವಿ. ಹಾಗೇನೆ ಇನ್ನು 1ನೇ ತಾರೀಕಿನಿಂದ ಶುರುವಾಗಿ ಆಗಸ್ಟ್ 5th ಮಟನು ಎನ್ಯುಮರೇಷನ್ ಫಾರ್ಮ್ಸ್ ತುಂಬೋ ಬಗ್ಗೆ ಆಗಿರಲಿ, SIRದು ಬಹಳ ಏನು ಕ್ರಮಬದ್ಧವಾಗಿ ಮಾಡಕ್ಕಂತ ಹೇಳಿ ಇವತ್ತು ಬಹಳಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದನ್ನ ಇವತ್ತು ಕಾರ್ಯಕ್ರಮ ಮಾಡಿದ್ರು. DK ಅಂಡ್ BK ಅವರ ಅಧಿಕಾರ ಏನು ಶುರುವಾಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರ ಒಂದು ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಅವ್ರ ಕಡೆಯಿಂದ ಏನಾದರೂ ಅನುದಾನ ರೀತಿಯಲ್ಲಿ ಏನಾದ್ರು ತರಬರುವಂತಹ ಕೆಲಸಗಳಾಗ್ತಾವ? ಇವತ್ತು AICC ಮತ್ತು KPCC ಎಲ್ಲ ಏನು ಮುಖಂಡರು ನಮ್ಮ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಂತ ಹೇಳಿನೇ ಈ ಒಂದು ಏನು